ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾಯಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ಮಾರ್ನಿಂಗ್ ಒಂದು 9:30 ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಡೇ ಹೇಗಿರುತ್ತೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊತೀನಿ. ಮಿಸ್ ಮಾಡ್ದೆ ವಾಚ್ ಮಾಡಿ. ಸ್ವಲ್ಪ ಅದು ಪಾತ್ರದ ವಾಷಿಂಗ್ ಕೆಲಸ ಇದೆ, ಅದನ್ನೆಲ್ಲ ಮುಗಿಸ್ಕೊಂಬಿಡೋಣ ಅಂತ ಅಮ್ಮ ತೋಟಕ್ಕೆ ಹೋದರು. ನೋಡಿ ಪಾತ್ರೆ ಎಷ್ಟೊಂದಿದೆ, ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಮತ್ತು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಅಷ್ಟೇ. ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು. ನಾನು ಒಂದು ಸ್ವಲ್ಪ ಹೊತ್ತು ತೋಟಕ್ಕೆ ಹೋಗಿ ಬರೋಣ ಅಂತ. ಅದೇ ಕ್ಲಾಸು ಆದ್ರೆ ನೀನು ಬೇಡ ನನಗೆ. ಇವಳಿಗೂ ಕೂಡ ರೆಡಿ ಮಾಡಿದೆ. ಸ್ವಲ್ಪ ಹೇರೆಲ್ಲ ಇತ್ತಲ್ಲ, ಹಾಗಾಗಿ ಶೆಕೆ ಆಗುತ್ತಂತ 2 ಜೂಟ್ ಹಾಕಿರ್ತೀನಿ ಯಾವಾಗಲೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಮಧು ಶೆಟ್ಟಿ ವ್ಲಾಗ್. ಇನ್ನು ಇವಳನ್ನು ಕೂಡ ಸ್ವಲ್ಪ ರೆಡಿ ಮಾಡಿದೆ. ಇನ್ನು ಆಟ ಆಡೋಕ್ಕೆ ಹೋಗ್ತಾರೆ, ಕೈಗಂತೂ ಸಿಗಲ್ಲ. ಹೊರಗಡೆ ಮಣ್ಣಲ್ಲಿ ಆಟ ಆಡೋದು ಇದೆ, ಆಡ್ತಾ ಇರ್ತಾರೆ. ಇವರು ಆಟ ನೋಡ್ತಾ ಕೂತ್ಕೊಂಡ್ರೆ ನಾನು ಸ್ವಲ್ಪ ಸಾಂಬಾರು ಮಾಡಬೇಕು. ಸ್ವಲ್ಪ ಸಾಂಬಾರಿದೆ, ಹಾಗಾಗಿ ಸ್ವಲ್ಪ ಅದಕ್ಕೊಂದು ಸ್ವಲ್ಪ ಏನಾದರೂ ಸಾಂಬಾರು ಮಾಡೋಣ ಅಂತ, ಜೀರಿಗೆ ಬಜ್ಜಿ ಸಾಂಬಾರು ಮಾಡೋಣ ಅಂತ. ತುಂಬ ಒಳ್ಳೆಯದು ಜೀರಿಗೆ ಬಜ್ಜಿ ಸಾರು. ಹಾಗಾಗಿ ಬನ್ನಿ ಸಾಂಬಾರು ರೆಡಿ ಮಾಡೋಕ್ಕೆ ಹೋಗೋಣ. ಸಾಂಬಾರಿಗೆ ರೆಡಿ ಮಾಡೋಣ ಅಂತ. ಕರೆಂಟ್ ಬೇರೆ ಇರಲ್ಲ, ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಕರೆಂಟ್ ಇರುತ್ತೆ ಆವಾಗ ಖಾರ ರುಬ್ಬಿ ಇಟ್ಕೊಂಡ್ರೆ ಯಾವಾಗ ಬೇಕು ಅವಾಗ ಒಗ್ಗರಣೆ ಹಾಕೋಬೋದು. ಅದೇನು ಬೇಗ ಆಗೋಗ್ಬಿಡುತ್ತೆ, ಒಂದು 10-15 ನಿಮಿಷದಲ್ಲಿ ಸಾಂಬಾರು ರೆಡಿ ಆಗೋಗ್ಬಿಡುತ್ತೆ. ಫಸ್ಟ್ ಇವಾಗ ಅದಕ್ಕೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೊತೀನಿ. ಬನ್ನಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ ಜೀರಿಗೆ ಬಜ್ಜಿ ಸಾಂಬಾರು ಯಾವ ಥರ ಮಾಡ್ತಾರೆ ಅಂತ. ತುಂಬಾ ಒಳ್ಳೆಯದು ಬಾಡಿಗೆ. ಜೀರಿಗೆ ಅಂದರೆ ಎಲ್ಲದಕ್ಕೂ ಒಳ್ಳೆಯದೇನೆ ಅಲ್ವಾ? ಹಾಗಾಗಿ ಇನ್ನು ಜೀರಿಗೆ ಬಜ್ಜಿ ಸಾಂಬಾರಿಗೆ ಏನೇನು ಬೇಕು ಅಂತ, ಇದು ಒಗ್ಗರಣೆ ಕರಿಬೇವು ಸೊಪ್ಪು, 1 ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಕಾಯಿ ತುರಿ ಮತ್ತು ಖಾರ ಪುಡಿ ಅಷ್ಟೇ. ರುಬ್ಬಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಆದರೆ ಸಾಕು, ಇಷ್ಟ ಆದರೆ ಸಾಕು. ನಾನು ಸ್ವಲ್ಪನೇ ಸಾಂಬಾರು ಮಾಡ್ಕೊತಿರೋದು, ಜಾಸ್ತಿ. ಸ್ವಲ್ಪ ಹುಣಸೆ ಹಣ್ಣು ಜಾಸ್ತಿ ಹಾಕೋಬೇಕು. ಇಷ್ಟು ಜೀರಿಗೆ ಹಾಕೋತಾ ಇದ್ದೀನಿ, ಇನ್ನೊಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಜೀರಿಗೆ, ಚೆನ್ನಾಗಿರುತ್ತೆ. ಇನ್ನು ಖಾರ ಪುಡಿ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಹಾಕಿ ಇನ್ನೊಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಇದನ್ನು ಹೋಗಿ ಗ್ರೈಂಡ್ ಮಾಡ್ಕೊಂಬರ್ತೀನಿ ಫಸ್ಟು. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ, ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಒಗ್ಗರಣೆ ಹಾಕ್ಕೊಳ್ಳೋಣ. ಖಾರನೂ ಕೂಡ ರುಬ್ಬಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ಒಗ್ಗರಣೆ ಹಾಕ್ಬಿಡೋಣ. ಅದನ್ನು ಫಸ್ಟ್ ಒಗ್ಗರಣೆ ಹಾಕ್ಬಿಟ್ಟು ಅದ್ರ ಪಾಟಿಗೆ ಅದು ಬಿಟ್ಟು ಒಂದು 10 ನಿಮಿಷ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಖಾರ ಯಾಕೆ ಮುಂಚೆನೇ ರುಬ್ಕೊಂಡೆ ಅಂದರೆ, ಊರ ಕಡೆ ಅಂದರೆ ಸ್ವಲ್ಪ ಚೂರು ಮಳೆ ಬಂತು, ಮಳೆ ಬರಲಿಲ್ಲ ಅಂದ್ರೂ ಡೇ ಟೈಮು ಕರೆಂಟ್ ಇರೋದೇ ಇಲ್ಲ, ತೆಗ್ದುಬಿಡ್ತಾರೆ. ಹಾಗಾಗಿ ಸ್ವಲ್ಪ ಖಾರ ಫಸ್ಟೇ ರುಬ್ಕೊಂಡ್ಬಿಟ್ಟೆ. ಇವಾಗ ಒಂದು ಚಿಕ್ಕ ಪಾತ್ರೆ ತೊಗೊಂಡಿದ್ದೀನಿ. ಇವಾಗ ಅದಕ್ಕೆ ಒಗ್ಗರಣೆ ಹಾಕೊಳ್ಳೋಣ, ಓಕೆನಾ? ಬನ್ನಿ. ಒಂದು ಸ್ವಲ್ಪ ಆದರೆ ಸಾಕು, ಜಾಸ್ತಿ ಏನೂ ಆಗಬೇಕಲ್ಲ ಈ ಸಾಂಬಾರಿಗೆ. ಇವಾಗ ಇಲ್ಲಿ ಆಯಿಲ್ ಸೇರಿಸ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಎಣ್ಣೆ ಕಾಯ್ದಿದೆ ಒಂದು ಸ್ವಲ್ಪ. ಇವಾಗ ಚಟಪಟ ಅಂದ ತಕ್ಷಣ ಕರಿಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ಆವಾಗಲೇ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಇವಾಗ ಸಾಂಬಾರು ಎಷ್ಟು ಬೇಕು ಅಷ್ಟಕ್ಕೆ ಅಳತೆನ ಮಾಡ್ಕೋಬೇಕು. ನಾನು ಸ್ವಲ್ಪನೇ ಮಾಡ್ಕೊಳ್ಳೋಣ ಅಂತ ಸ್ವಲ್ಪನೇ ಮಸಾಲೆ ಹಾಕ್ಕೊಂಡಿದ್ದೀನಿ, ಖಾರನ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಜಾಸ್ತಿ ಬೇಕು ಅಂದರೆ ಜಾಸ್ತಿ, ಅದಕ್ಕೆ ತಕ್ಕಂತೆ ಈರುಳ್ಳಿ, ಕಾಯಿ ಎಲ್ಲ ಸ್ವಲ್ಪ ಜಾಸ್ತಿ ಸ್ವಲ್ಪ ಅದಕ್ಕೆ ಉಪ್ಪು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಇವಾಗ ಇದನ್ನು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ಇಷ್ಟಾದರೆ ಸಾಕು ನಮಗೆ ನೀರು. ತುಂಬಾ ಚೆನ್ನಾಗಿರುತ್ತೆ ಜೀರಿಗೆ ಬಜ್ಜಿ ಸಾಂಬಾರು. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ, ಇಷ್ಟ ಆದರೆ ಕಮೆಂಟ್ಸಲ್ಲಿ ತಿಳಿಸಿ, ಓಕೆನಾ? ಆಗಲ್ಲ ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಮಾಡ್ತಿದ್ದೀನಿ ನೋಡಿ. ಸಾಂಬಾರು ಒಂದು ರೆಡಿ ಆಗಬೇಕು.
ಇಲ್ಲೇನಕ್ಕೆ ಬೇಗ ಮಾಡೋದು ಅಂದರೆ ಬೇಗ ಬೇಗ ಊಟ ಮಾಡ್ಕೋತಾರೆ. 1-1:30ಗೆಲ್ಲ ಊಟ ಮಾಡ್ತಾರೆ. ಕೆಲಸಕ್ಕೆಲ್ಲ ಹೋಗಿರ್ತಾರಲ್ಲ, ನಮ್ಮಮ್ಮರು ತೋಟದ ಕೆಲಸಕ್ಕೆ ಹೋಗಿದ್ದಾರೆ. ಹಾಗಾಗಿ ಅವ್ರು ಬಂದ ತಕ್ಷಣ ಊಟ ಮಾಡ್ತಾರೆ. ಹಾಗಾಗಿ ಸಾಂಬಾರನ್ನ ಬೇಗನೆ ರೆಡಿ ಮಾಡಿದ್ದೀನಿ. ಇದು ಇವಾಗ ಕುದೀತಾ ಇದೆ ನೋಡಿ. ಇವಾಗ ಬೇಕಿದ್ರೆ ಸ್ವಲ್ಪ ಉಪ್ಪು ಸರಿ ಇದೆಯಾ ಅಂತ ನೋಡ್ಬಿಟ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಇದಿವಾಗ ಸಾಂಬಾರು ಕೂಡ ರೆಡಿ ಆಗಿದೆ. ಇನ್ನೇನು ಧನ್ವಿ ಮೊಬೈಲ್ ಕೊಡು ಅಂತ ಆಟ ಮಾಡ್ಕೊಂಡು ಕೂತಿದ್ದಾಳೆ ನೋಡಿ. ಸಾಂಬಾರು ಕೂಡ ರೆಡಿ ಆಯಿತು. ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಡ್ತೀನಿ. ಅಡುಗೆ ಮಾಡೋದಂದ್ರೆ ಸ್ವಲ್ಪ ಕಷ್ಟ, ಸೆಕೆ ಜಾಸ್ತಿ ಇರುತ್ತಲ್ಲ, ಅದಕ್ಕೆ ಹೆಂಗಾರ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟು ಹೋಗ್ತೀನಿ ನೋಡಿ. ಆಟ ಮಾಡ್ತಿದ್ದಾರೆ. ಹೇಳಿದ ಮಾತ್ರ ಮಾತು ಕೇಳೋಕ್ಕಾಗಲ್ಲ. ಇವ್ರು ಹೇಳಿದ ಮಾತು ನಾವು ಕೇಳ್ಬೇಕಂತೆ. ಮೊಬೈಲ್ ಕೊಡು ಅಂತ ಆಟ ಮಾಡ್ತಾಯಿದ್ದೆ, ಕೊಟ್ಟಿಲ್ಲ. ಇವ್ರು ಮಾತ್ರ ನನ್ನ ಹೇಳಿದ ಮಾತು ಕೇಳಲ್ಲ ನೋಡಿ. ಹಿಂಗೆ ಮಕ್ಕಳು. ಅದಕ್ಕೆ ಇಲ್ಲಿ ರೂಮಲ್ಲಿ ಬಾಗಿಲು ಹಾಕೊಂಡು ಮಲ್ಕೊಂಡಿದ್ದಾಳೆ ಅವ್ರ ಜೊತೆ ಆಟ ಆಡೋದು ಬಿಟ್ಬಿಟ್ಟು. ಇನ್ನು ನಮ್ಮಮ್ಮ ತೋಟಕ್ಕೆ ಹೋಗಿದ್ರಲ್ಲ, ಸ್ವಲ್ಪ ಏನೋ ಕೆಲಸ ಇತ್ತು ಅಂತ ಮನೆ ಹತ್ರ ಬಂದಿದ್ದರು. ಗ್ಯಾಸ್ ಬುಕ್ ಮಾಡಬೇಕಿತ್ತು. ಹಾಗಾಗಿ ಫೋನ್ನಲ್ಲಿ OTP ಬರುತ್ತಲ್ಲ ಸಿಲಿಂಡ್ರ್ ತೊಗೊಳಕ್ಕೆ, ಅದನ್ನು ಫೋನ್ ಕೊಡೋಕ್ಕೆ ಅಂತ ಬಂದಿದ್ದರು. ಇನ್ನು ಇವಾಗ ಸ್ವಲ್ಪ ಸಿಲಿಂಡ್ರ್ ಅದೆಲ್ಲ ಪ್ರಾಬ್ಲಮ್ ಆಗಿರೋದು, ತುಂಬ ಕಷ್ಟ ಆಗ್ತಿದೆ. ಹಾಗಾಗಿ ಮನೆ ಹತ್ರ ಬಂದು ಅವರು ಕೂಡ ತೋಟದ ಹತ್ರ ಹೋಗ್ತಾ ಇದ್ದಾರೆ. ಅಪ್ಪ ಹೆವಿ ಬಿಸಿಲಪ್ಪ, ಇರೋಕ್ಕೆ ಆಗಲ್ಲ, ಅಷ್ಟು ಬಿಸಿಲು ಆಗ್ತದೆ. ತೋಟಕ್ಕೆ ಬಂದಿದ್ದು ಸ್ವಲ್ಪ ಕೆಲಸ ಇತ್ತು ಅಂತ. ಆವಾಗಲೇ ಮನೆ ಹತ್ರ ಬಂದಿದ್ದರು. ಅದು ಮೊಬೈಲ್ OTP ಸರಿಯಾಗಿ ತೊಗೊಳ್ದಲ್ಲೇ ಮತ್ತೆ ತೋಟಕ್ಕೆ ಬಂದಿದ್ದಾಯಿತು. ತೋರಿಸ್ತೀನಿ ರೀ ತೋಟ ಹೇಗಿದೆ ಅಂತ. ಕಾಫಿ ತೋಟ ಹೇಗಿದೆ ಅಂತ ತೋರಿಸ್ತೀನಿ ರೀ ಫ್ರೆಂಡ್ಸ್. ಅದರಿಂದ ಫಾಸ್ಟಲ್ಲಿ ಹೊಡ್ಕೊಬನ್ನ, ಸೆಕೆ ಆಗ್ತೈತೆ. ಮನೆಗೆ ಹೋಗಿ ಫ್ಯಾನ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೋಬೇಕು. ಕರೆಂಟ್ ಬೇರೆ ಇಲ್ಲ, ಕರೆಂಟ್ ಬೇರೆ ಹೋಗ್ಬಿಡ್ತು. ಹೋಗಿ ಸ್ವಲ್ಪ ಹೊತ್ತು ಫ್ಯಾನ್ ಅಡಿಗೆ ಕೂತ್ಕೋಬೇಕು, ಇಲ್ಲಾಂದ್ರೆ ಆಗಲ್ಲ. ನಿಮಗೂ ಈ ಥರ ಹಳ್ಳಿಲಿ ತೋಟದೊಳಗೆ ಸುತ್ತೋದಂದ್ರೆ ಇಷ್ಟನ ಕಮೆಂಟ್ ಮಾಡಿ ತಿಳಿಸಿ. ನಾವು ಮುಂಚೆಲ್ಲ ಚಿಕ್ಕದ್ರಲ್ಲಿದ್ದಾಗ ಬರೀ ತೋಟದಲ್ಲೇ ಇರ್ತಿದ್ವಿ. ತೋಟಗಳು ಸುತ್ತಿದ್ವಿ. ಹಲಸಿನ ಹಣ್ಣು, ಸೀಬೆ ಹಣ್ಣು, ಇಂಥ ಮರಗಳೇ ಜಾಸ್ತಿ. ಕಿತ್ತಳೆ ಹಣ್ಣು ಅಂತೂ ಹೆವಿ ತಿಂತಿದ್ವಿ ನಾವು ಅಂತಾನೆ, ಕುಕ್ಕರ್ ಹಾಕ್ಕೊಂಡು. ಹಿರಿ ಅಲ್ಲೇನೋ ಮಕ್ಕಳೇನೋ ಮಾಡ್ತಿದ್ರೆ, ಮಾವಿನಕಾಯಿ ತಡ್ತಿದ್ರೆ. ಆ ಮರದಲ್ಲಿ ಎಷ್ಟಿತ್ತು ಅಂದ್ರೆ ಮಾವಿನಕಾಯಿ ಫುಲ್ಲು ಮರದಲ್ಲಿ ಮಾವಿನಕಾಯಿ ಇದ್ದಿದ್ದು, ಒಂದು ಇಲ್ದಂಗೆ ಮಾಡಿದ್ದಾರೆ. ಡೈಲಿ ಕುಯ್ಯೋದು, ಉಪ್ಪಿನಕಾಯಿ ಹಾಕ್ತಾರೆ ಗೊತ್ತಾ, ಆ ಹತ್ರ ಉಪ್ಪಿನಕಾಯಿ ಹಾಕ್ಕೊಳ್ಳೋದು, ತಿನ್ನೋದು. ಇದೇ ಕೆಲಸ ಆಗೋಗ್ಬಿಟ್ಟಿದೆ. ಇನ್ನೊಂದು 1-2 ಏನಿದೆ ಅದನ್ನು ಬಿಡ್ತಾಯಿಲ್ಲ. ಅದನ್ನು ಸಹ ಕೆಡುತ್ತದೆ. ತೋರಿಸ್ತೀನಿ ರೀ ಏನು ಮಾಡ್ತಿದ್ದಾರೆ ಅಂತ. ನೀರು ಹೋದ ವರ್ಷ ಇದರಲ್ಲಿ ಒಂದು ಮಾವಿನಕಾಯಿ ಕೂಡ ಬಿಟ್ಟಿರಲಿಲ್ಲ. ಈ ವರ್ಷ ತುಂಬಾ ಮಾವಿನಕಾಯಿ ಬಿಟ್ಟಿದ್ದು. ಆದರೆ ಊರಿಗೆ ಬರೋಷ್ಟರಲ್ಲಿ ಎಲ್ಲ ಖಾಲಿ ಮಾಡಿಬಿಟ್ರು. ಅಕ್ಕಪಕ್ಕದವರೆಲ್ಲ ಕುಯ್ಕೊಂಡು ಹೋದರು. ಇನ್ನು ಈ ಮಕ್ಕಳಂತೂ ಡೈಲಿ ಕುಯ್ದುಬಿಟ್ಟು ಉಪ್ಪಿನಕಾಯಿ ಥರ ಹಾಕೊಂಡ್ಬಿಟ್ಟು ಹೋಗಿ ಬಂದೆ ಅರ್ಜೆಂಟಿಗೆ. ಸೆಕೆ ಆಗ್ತದೆ, ಅದಕ್ಕೆ ಮಜ್ಜಿಗೆ ಮಾಡ್ಕೊಂಡು ಕುಡಿಯೋಣ ತಂಪಾಗಿ ಅಂತ. ಸ್ವಲ್ಪ ತಳ್ಳಗೆ ಮಜ್ಜಿಗೆ ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ಕುಡಿತೀವಿ. ಮಜ್ಜಿಗೆ ಚಿನ್ನಿ ತಗೊಂಡ್ಬಿಟ್ಟು ಹುಡುಗೊಂದು ಸ್ವಲ್ಪ ಮಜ್ಜಿಗೆ ಅವಾಗ ಕುಡಿಸ್ತಾ ಇರ್ತೀನಿ. ಬಿಸಿಲಲ್ಲಿ ಆಟಾಡ್ತಾರಲ್ಲ, ಸ್ವಲ್ಪ ಹೀಟ್ ಆಗಿಬಿಡುತ್ತೆ. ಹಾಗಾಗಿ ಇನ್ನು ತೋಟದಿಂದ ಮನೆಗೆ ಬಂದಮೇಲೆ ಸ್ವಲ್ಪ ಬೋರ್ ಆಗ್ತಿತ್ತು. ಹಾಗಾಗಿ ಅಂಗಡಿಗೆ ಹೋಗ್ಬೋಣ ಅಂತ ನಾನು ಧನ್ವಿ ಬಂದು. ಇನ್ನು ನಮ್ಮ ಅಕ್ಕನ ಮಕ್ಕಳನ್ನ ಇಬ್ಬರೂ ಕರ್ಕೊಂಬಂದಿಲ್ಲ. ಅವರು ಕರ್ಕೊಂಬಂದರೆ ಸುಮ್ಮನೆ ಇರೋದಿಲ್ಲ, ತರಾಟೆ ಮಾಡೋದು ಜಾಸ್ತಿ ಆಗುತ್ತೆ. ಹೇಳಿದ ಮಾತು ಕೇಳಲ್ಲ. ಹಾಗಾಗಿ ನಾನು ಧನ್ವಿ ಇಬ್ಬರೇ ಕೂಡ ಬಂದ್ವಿ. ಧನ್ವಿ ಸ್ವಲ್ಪ ಹೇಳಿದ ಮಾತು ಕೇಳ್ತಾಳೆ, ಮತ್ತು ಹೇಳಿದ ಕೆಲಸ ಎಲ್ಲ ಸ್ವಲ್ಪ ಮಾಡಿಕೊಡ್ತಾಳೆ. ಹಾಗಾಗಿ ಇನ್ನು ಅಂಗಡಿಗೆ ಬಂದು ಸ್ವಲ್ಪ ಹೊತ್ತು ಕೂತಿದ್ದು. ಮಕ್ಳಿಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡೋಗೋಣ ಅಂತ. ಮನೇಲಿ ಏನೂ ತಿನ್ನೋಕ್ಕಿರಲಿಲ್ಲ. ಏನಾದರೂ ತಿನ್ನೋ ಕೊಡು ಅಂತ ಬೆಳಗಿಂದ ಸಂಜೆವರೆಗೂ ಕೇಳ್ತಾನೆ ಇರ್ತವೆ. ಹಾಗಾಗಿ ನೆನ್ನೆ ನಮ್ಮ ಅಪ್ಪಾಜಿ ಕೂಡ ಅಂಗಡಿಗೆ ಬಂದಿರಲಿಲ್ಲ. ಹಾಗಾಗಿ ಜೋಡಿಸು ನೀಟಾಗಿ ಜೋಡಿಸು. ಬಿಡು ಸಾಕು, ಫುಲ್ ಆಗಿದೆ. ಇನ್ನು
ಮನೆಯಲ್ಲಿ ಅಂಗಡಿ ಬಂದಮೇಲೆ ಅಂಗಡಿಯಲ್ಲೇ ಇರ್ತೀನಿ, ಮಮ್ಮಿ ಜೊತೆ ಅಂದ್ಕೊಂಡು ಇಲ್ಲ ಇದ್ಲು ಹಂಗೆ ಊರಿಗೆ ಹೋಗ್ಬಿಡ್ತೀನಿ ಅಂತ ಬೇಡ ಅಂತ ಕರ್ಕೊಬಂದೆ. ಬೆಳಗಿಂದ ಸಂಜೆವರೆಗೂ ಅಲ್ಲೇ ಇರ್ತಾಳೆ, ಮತ್ತು ನಾವು ಊಟ ಎಲ್ಲ ಮಾಡಲ್ಲ ಅಂತ ಹಾಗಾಗಿ ಕರ್ಕೊಂಡೋಗಿ ಬಂದು ಸಂಜೆ ನಾವೇ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಮನೆಗೆ. ಅಂಗಡಿ ಕೆಲಸಕ್ಕೆ ಸರಿ ಇದೆ. ಇನ್ನು ಅಂಗಡಿಯಿಂದ ಬಂದಮೇಲೆ ಊಟ ಮಾಡಿ ರೆಸ್ಟ್ ಮಾಡಿ ನಾನು ಸಂಜೆಯಿಂದ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ಮಕ್ಕಳಂತೂ ಮಣ್ಣಲ್ಲೇ ಆಟ ಆಡೋದಾಗೋಗ್ಬಿಟ್ಟಿದೆ. ಇನ್ನು ಮೆಣಸಿನ ಬುಟ್ಟಿ ಮತ್ತು ಕಾಫಿದು ಬುಟ್ಟಿನ ನಿಲ್ಲಿಸಿದ್ದಾರೆ. ಇನ್ನು ಮನೆ ತೋಟಕ್ಕೆ ಬೇಕಾಗುತ್ತಲ್ಲ ಹಾಗಾಗಿ ಮನೆಯಲ್ಲೇ ನಿಲ್ಲಿಸ್ಕೊಂಡಿದ್ದಾರೆ. ಇನ್ನು ಕಾಫಿ ಗಿಡದ್ದು ಮೊಳಕೆನ ನೆನ್ನೆ ತಂದಿದ್ರು ನಮ್ಮ ಅಪ್ಪಾಜಿ, ಅದನ್ನೆಲ್ಲ ನೆಟ್ಟಿದ್ರು. ಇನ್ನು ಇವತ್ತು ಮೆಣಸಿನ ಬೆಳೆದೆಲ್ಲ ಕಟ್ಕೊಂಡ್ಬಂದಿದ್ರು ಬಳ್ಳಿನ, ಅದನ್ನು ಇವಾಗ ನೆಡೋಕ್ಕೆ ಅಂತ ಎಲ್ಲ ಕಟ್ ಮಾಡಿಕೊಡ್ತಾಯಿದ್ರು ನಮ್ಮ ಅಪ್ಪಾಜಿ, ಎಲ್ಲ ನೆಟ್ಕೊತಾ ಇದ್ದಾರೆ. ಮನೆಯಲ್ಲೇ ಎಲ್ಲ ಈ ಥರ ನೆಟ್ಕೊಂಡ್ರೆ ದುಡ್ಡು ಕೊಟ್ಟು ಆಚೆಯಿಂದ ತರೋದು ತಪ್ಪುತ್ತೆ. ನಮ್ಗೆ ಎಷ್ಟು ಬೇಕು ಅಷ್ಟು ನೆಲೆಸ್ಕೊಂಡ್ರೆ ಮನೇಲೇ ಯೂಸ್ ಆಗುತ್ತೆ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಮನೇಲಿ ಮಾಡ್ಕೊಂಡ್ರೆ. ಬುಟ್ಟಿನ ಆಚೆ ತರೋದಕ್ಕಿಂತ ಅಷ್ಟೊಂದು ರೇಟ್ ಕೊಟ್ಟು ತರೋದಕ್ಕೂ ತುಂಬ ಬೇಜಾರಾಗುತ್ತೆ. ಹಾಗಾಗಿ ಮನೇಲೆಲ್ಲ ಎಷ್ಟು ಬೇಕಷ್ಟು ನಿಲ್ಲಿಸ್ಕೊಂಡಿದ್ದಾರೆ ನಮ್ಮ ಮನೇಲಿ. ಅವೆಲ್ಲ ಒಂದ್ಸರಿ ಬಂದ್ಬಿಟ್ಟು ಹೋಯ್ತು, ಉದ್ರುಬಿಟ್ಟು ಜೋರಾಗಾರ ಬರಂಗಿಲ್ವಲ್ಲ. ನೆನ್ನೆನೂ ಹಂಗೆ ಮಾಡ್ತು, ಜೋರಾಗಿ ಬರಲಿಲ್ಲ. ಇವತ್ತು ಕೂಡ ಹಂಗೆ ಮಾಡ್ತಾಯಿತ್ತು. ಜೋರಾಗಾರ ಬಂದರೆ ತಣ್ಣಗಾದರೂ ಆಗುತ್ತೆ, ಜೋರಾಗಿ ಬರ್ತಾಯಿಲ್ಲ ಇಲ್ಲ ಅಂತೆ. ಇನ್ನು ಕಡಲೆಬೇಳೆ ಒಬ್ಬಟ್ಟು ಮಾಡೋಣ ಅಂತ ಆವಾಗಲೇ ಬೇಳೆನ ಬೇಯಕ್ಕೆ ಇಟ್ಬಿಟ್ಟು ಹೊರಗಡೆ ಹೋಗಿದ್ದೆ. ಇನ್ನೇನು ಬೇಳೆನೂ ಕೂಡ ಬೆಂದು ರೆಡಿಯಾಗಿದೆ. ಊಟ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕು ಅವಾಗ ಒಬ್ಬಟ್ಟನ್ನ ಬೇಗ ಮಾಡ್ಕೋಬೋದು ಅಂತ ಆಲ್ರೆಡಿ ಬೇಯಿಸಿಟ್ಟಿದ್ದೀನಿ. ಇನ್ನು ಇದಕ್ಕೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಹೊರಡ್ಬೇಕು ಅಷ್ಟೇ ನಾನು. ಇನ್ನು ಕಡಲೆಬೇಳೆ ಒಬ್ಬಟ್ಟು ಅಂದರೆ ನನಗೂ ಕೂಡ ತುಂಬ ಇಷ್ಟ, ನನ್ನ ಮಗಳಿಗೂ ಕೂಡ ತುಂಬ ಇಷ್ಟ. ಯಾರಿಗೆಲ್ಲ ಕಡಲೆಬೇಳೆ ಒಬ್ಬಟ್ಟು ಇಷ್ಟ ಆಗುತ್ತೆ ಕಮೆಂಟಲ್ಲಿ ತಿಳಿಸಿ ಹೇಳಿ. ಇನ್ನು ಇದನ್ನು ರೆಡಿ ಮಾಡೋಷ್ಟೊತ್ತಿಗೆ ಒಂದು 6 o'clock ಅಂತ ಆಯಿತು, ಟೈಮ್ ಬೇರೆ ಆಗಿತ್ತು. ಹೊರಡೋಣ ಅಂತ ಇನ್ನು ರೆಡಿ ಮಾಡಿಟ್ಟು ಇನ್ನೇನು ನೋಡ್ತಾ ಇದ್ದೀನಿ. ಇನ್ನು ಮನೆಯಿಂದ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇನ್ನು ನಮ್ಮ ಅಕ್ಕನ ಮನೆಗೆ ಹೋಗೋಣ ಅಂತ ಹೊರಟಿದ್ದೀವಿ. ಇನ್ನೇನು ಅಕ್ಕನ ಮನೆಯೂ ಕೂಡ ಹತ್ರ, ಹಾಗಾಗಿ ಇನ್ನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.